ಎಲ್ಲ ಆತ್ಮೀಯರಿಗೆ ಶ್ರೋತೃ ಬಾಂಧವರಿಗೆ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ಒಂದು ವಿಚಾರದ ಬಗ್ಗೆ ತಮ್ಮೆಲ್ಲರೆದುರಿಗೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ, ಮೊನ್ನೆ ನಾನು ಸತ್ಯಾತ್ಮತೀರ್ಥ ಸ್ವಾಮಿಗಳ ಶ್ರೀಪಾದಂಗಳವರ ಒಂದು ಪ್ರವಚನವನ್ನು ಕೇಳ್ತಾ ಇದ್ದೆ. ಆ ಪ್ರವಚನದಲ್ಲಿ ಪ್ರಮುಖವಾಗಿ ಶ್ರೀಗಳು ಹೇಳ್ತಾರೆ, ಅಂದ್ರೆ ಅವರ ಪ್ರವಚನದಲ್ಲಿ ಈ ಒಂದು ವ್ಯಾಖ್ಯಾನ ಬಂತು. ಏನಂತಂದ್ರೆ, ಪಾಪಕ್ಕೆ ಪ್ರಾಯಶ್ಚಿತ ಇದೆಯೇ ಅಂತ. ಮತ್ತೆ ಅವರೇ ಹೇಳಿದ್ರು, ಅದಕ್ಕೆ ಪಾಪಕ್ಕೆ ಪ್ರಾಯಶ್ಚಿತ ಇದ್ದೇ ಇದೆ ಅಂತ ಸತ್ಯಾತ್ಮತೀರ್ಥ ಶ್ರೀ ಪಾದಂಗಳವರು ಅದಕ್ಕೆ ಒಂದು ವ್ಯಾಖ್ಯಾನವನ್ನು ಕೊಟ್ಟರು. ನೀವು ಕೂಡ ಹಲವಾರು ತರದ ಪಾಪಗಳನ್ನು ಮಾಡಿದೀವಿ. ಯಾವುದೇ ಒಂದು ಪಾಪ ಪ್ರಜ್ಞೆ ನಮ್ಮನ್ನು ಕಾಡ್ತಾ ಇಲ್ಲ. ಅದನ್ನ ನಾವು ನಿವಾರಣೆ ಮಾಡ್ಕೋಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋದು ನಮ್ಗೆ ಅವಾಗ ಬರ್ತಾ ಇರ್ತದೆ. ಆದ್ರೆ ನಮ್ಮ ಸಂಸಾರದ ಜಂಜಾಟಗಳಲ್ಲಿ ನಾವು ಅದಕ್ಕೆ ಪ್ರಾಮುಖ್ಯತೆಯನ್ನೇ ಕೊಟ್ಟಿಲ್ಲ. ನೋಡಿ, ಜನ್ಮಾಂತರದ ಪಾಪಗಳು ಮತ್ತು ಈ ಜನ್ಮದಲ್ಲಿ ಮಾಡಿದ, ಇಲ್ಲಿಯವರೆಗೆ ಮಾಡಿದ ಪಾಪಗಳು ಎಲ್ಲವೂ ಸೇರಿ ನಮಗೆ ನರಕ ಸದೃಶವಾದಂತ ಒಂದು ರೂಪದಲ್ಲಿ ಕಾಣಿಸ್ತಾ ಇವೆ. ಆತ್ಮೀಯರೇ, ಈ ದುಃಖಗಳು, ನಾನಾ ತರದ ರೋಗಗಳು ಅಥವಾ ವೈರಸ್ಗಳು, ಈ ಎಲ್ಲವುಗಳು ಸುಮ್ಮನೆ ಬಂದದ್ದಲ್ಲ. ನಾವು ಹಿಂದೆ ಮಾಡಿದ ಮತ್ತು ಈಗ ಮಾಡ್ತಾ ಇರತಕ್ಕಂಥ ಪಾಪಗಳ ಒಂದು ಒಟ್ಟು ಮೊತ್ತ ನಮ್ಮೆದುರಿಗೆ ಒಂದು ಅಂತ ನರಕ ಸದೃಶವಾಗಿ ನಮಗೆ ಗೋಚರಿಸ್ತಾ ಇದೆ. ಆದ್ರೆ ಸತ್ಯಾತ್ಮ ಶ್ರೀಗಳ ಪ್ರಕಾರ ಈ ಪಾಪಗಳನ್ನ ತಳ್ಕೊಳ್ಳಿಕ್ಕೆ ಏನಾದ್ರೂ ಒಂದು ದಾರಿ ಇದೆನಾ ಅಂತ ಒಂದು ಕ್ವೆಶ್ಚನ್ ಮಾರ್ಕ್ ಇದೆ. ಗುರುಗಳು ಹೇಳ್ತಾರೆ, ನಾನಾ ಜನ್ಮದ ಪಾಪಗಳನ್ನ ತಳ್ಕೊಳ್ಳಿಕ್ಕೆ ಜಪ ತಪಾದಿಗಳನ್ನ ಮಾಡುದು ಮತ್ತು ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು. ಯಾರು ಮಾಡ್ತಾ ಇಲ್ಲ ಅವರು ಕೂಡ ಅದನ್ನ ಮಾಡಿದಾಗ ಪ್ರಾಯಶ್ಚಿತ್ತಕ್ಕೆ ಸ್ವಲ್ಪವಾದರೂ ಒಂದು ಫಲ ಸಿಗ್ತದೆ, ಅಥವಾ ಈ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ಅದನ್ನೆಲ್ಲ ಮಾಡಿದ್ರೆ ನಾವು ಪಾಪದ ಹೊರೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಕೋಬಹುದು ಅಂತ ಗುರುಗಳು ಹೇಳ್ತಾರೆ. ಅದ್ರ ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಶ್ರೇಷ್ಠವಾದದ್ದು ಏನಪ್ಪ ಅಂದ್ರೆ ಕೃಷ್ಣ ಜಪ ಮಾಡಬೇಕು ಅಥವಾ ಭಗವಂತನ ನಾಮಸ್ಮರಣೆಯನ್ನ ಮಾಡಬೇಕು ಅಂತನೂ ಹೇಳ್ತಾರೆ. ಮತ್ತು ಇದಕ್ಕಿಂತ ಉತ್ತಮವಾದದ್ದು ಏನಪ್ಪಾ ಅಂತಂದ್ರೆ ಏಕಾದಶಿಯ ಉಪವಾಸವನ್ನ ಮಾಡಬೇಕು. ಈ ಏಕಾದಶಿಯ ಉಪವಾಸನ ಮಾಡುವುದರಿಂದ ಭಗವಂತನ ನೇರವಾದ ಕೃಪೆಗೆ ನಾವು ಪಾತ್ರರಾಗ್ತೀವಿ. ನಾವು ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತ ರೂಪದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಏಕಾದಶಿಯ ಉಪವಾಸವನ್ನು ನಾವು ಮಾಡೋದ್ರಿಂದ ನಾವು ಒಂದು ಪ್ರಾಯಶ್ಚಿತ್ತವನ್ನ, ಪಾಪಕ್ಕೆ ನಾವು ಒಂದು ಪ್ರಾಯಶ್ಚಿತ್ತವನ್ನ ನಾವು ಪಡಿಬಹುದು ಅಂತ ಹೇಳ್ತಾರೆ ಗುರುಗಳು. ಜನ್ಮಾಂತರದಲ್ಲಿ ನಾವೇನು ಪಾಪ ಕರ್ಮಗಳನ್ನ ಮಾಡಿರ್ತೀವಲ್ಲ, ಅದು ಈ ಒಂದು ಕಳೆದುಕೊಳ್ಳಿಕ್ಕೆ ತಪಸ್ಸಿನ ರೂಪದಲ್ಲಿ ಈ ಏಕಾದಶಿಯ ವ್ರತವನ್ನ ಮಾಡ್ತೀನಿ ಅಂತ ಮನಸ್ಸಿನಲ್ಲಿ ಸಂಕಲ್ಪಿಸಿದ್ರೆ ಅವತ್ತಿಂದ ನಮಗೆ ಒಂದು ಈ ಪಾಪದ ಹೊರೆ ಕಡಿಮೆ ಆಕ್ಕೋತ ಹೋಗ್ತದೆ ಅಂತ ಹೇಳ್ತಾರೆ. ನೋಡಿ, ಈ ಒಂದು ಏಕಾದಶಿಯ ಉಪವಾಸ ಏನದಲ್ರಿ, ಇದು ಪುರಾಣಗಳಲ್ಲಿ ಮತ್ತು ಅನೇಕ ಆಚಾರ್ಯರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ. ಎಂತಹ ಪಾಪಗಳಿದ್ರು ಏಕಾದಶಿ ಉಪವಾಸ ಮಾಡೋದ್ರಿಂದ ನಾವು ಆ ಪಾಪಗಳನ್ನ ತೊಳೆದುಕೊಳ್ಬಹುದು ಅಂತ ಹೇಳ್ತಾರೆ. ಇನ್ನೊಂದೇನಿದೆ, ಏನೂ ಮಾಡದೆ ಮನೆಯಲ್ಲಿ ಕುಳಿತರು ಮತ್ತು ಮಾಡಬಾರದನ್ನೆಲ್ಲ ಮಾಡಿದಾಗ ಬರುವ ಪಾಪಗಳ ಏನದಾವಲ್ರಿ, ಅವು ಏಕಾದಶಿ ಮಾಡದವನಿಗೆ ಬರ್ತಾವಂತ ನೋಡ್ರಿ. ಏಕಾದಶಿ ಮಾಡ್ಲಿಲ್ಲ ಅಂದ್ರ ನೀವು ಮನ್ಯಾಗ ಕುಂತು ನಾನು ಏನೂ ಮಾಡೋದಿಲ್ಲಪ್ಪ, ಏನೂ ತಪ್ಪು ಮಾಡೋದಿಲ್ಲ, ಏನೋ ತೊಂದರೆಗಳನ್ನ ಮಾಡೋದಿಲ್ಲ, ಅಥವಾ ನನ್ನಿಂದ ಏನೋ ಒಂದು ಕೆಟ್ಟ ಕಾರ್ಯಗಳು ಆಗೋದಿಲ್ಲ, ನಾ ಯಾರಿಗೂ ಮೋಸ ಮಾಡೋದಿಲ್ಲ ಅಂತ ಏನ್ ಅಂತೀವಲ್ರಿ, ಅದ್ರದ್ದು ಎಲ್ಲ ಒಟ್ಟುಗೂಡಿ ನಾವು ಉಪವಾಸ ಮಾಡದಿದ್ದಕ್ಕೆ ನಮಗೆ ಪಾಪಗಳು ಬರ್ತಾವಂತಾರೆ. ಆದರೆ ಏಕಾದಶಿಯ ಉಪವಾಸವನ್ನ ನೀವು ಮಾಡಿದ್ದೇ ಆದ್ರೆ ನೀವು ಯಾವುದೇ ಯಜ್ಞ ಮಾಡ್ಬೇಡ್ರಿ, ಯಾವುದೇ ಪುಣ್ಯಸ್ಥಳಕ್ಕೆ ಹೋಗ್ಬೇಡ್ರಿ, ಯಾವುದೇ ಏನೋ ದಾನ ಧರ್ಮಗಳನ್ನ ಮಾಡದಿದ್ರೂ ಕೂಡ ಏನು ಇವೆಲ್ಲ ಮಾಡಿದಾಗ ಪುಣ್ಯದ ಫಲ ಪ್ರಾಪ್ತಿ ಆಗ್ತದಲ್ಲ, ಅದೆಲ್ಲವೂ ಏಕಾದಶಿ ಮಾಡುವುದರಿಂದ ನಮಗೆ ದೊರೀತದಂತೆ.
ನೋಡಿ ಎಷ್ಟೊಂದು ಏಕಾದಶಿಯ ಮಹತ್ವ ಇದೆ. ನಾವು ಈಗ ಆಚರಣೆ ಮಾಡ್ತೀವಿ ಏಕಾದಶಿ ಅಂದ ತಕ್ಷಣ ಊಟದಕ್ಕಿಂತ ಹೆಚ್ಚು ನಾವು ಉಪವಾಸ, ಊಟದಕ್ಕಿಂತ ಹೆಚ್ಚು ನಾವು ತಿಂದು ಏಕಾದಶಿಯನ್ನ ಮಾಡ್ತೀವಿ. ಬೆಳಗ್ಗೆ ಅದು ಕೂಡ ಅದು ಇದು ಆಗ ಇದು ಏನು ಅಂತಾರೆ, ಬಟಾಟೆ ಕುದಿಸ್ಕೊಂಡು ತಿನ್ನೋದು ಅಥವಾ ಗೆಣಸುಗಳನ್ನ ತಿನ್ನೋದು ಅಥವಾ ಊಟಕ್ಕಿಂತ ಹೆಚ್ಚು ಉಪಹಾರಗಳನ್ನ ತೆಗೆದುಕೊಂಡು ನಾವು ಏಕಾದಶಿಯನ್ನ ಮಾಡ್ತೀವಿ. ಇದು ಶ್ರೇಷ್ಠವಾದದ್ದಲ್ಲ, ಭಗವಂತನಿಗೆ ಮೆಚ್ಚುಗೆಯಾಗತಕ್ಕಂಥದ್ದಲ್ಲ. ಉಪವಾಸ ಅಂದ್ರೆ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಅವತ್ತೊಂದು ದಿವಸ ನಿರಾಹಾರವಾಗಿ ಉಪವಾಸವನ್ನು ಮಾಡಿದರೆ ನಾವು ಭಗವಂತನ ಪ್ರೀತಿಗೆ ಪಾತ್ರರಾಗ್ತೀವಿ ಅನ್ನೋದು ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿಗಳ ಒಂದು ಅಂಬೋಣ ಆಗಿದೆ. ಅನಂತರ ಮುಂದುವರೆದು ನ ಕಾಶಿ ನ ಗಯಾ ನ ಗಂಗಾ ಅಂದ್ರೆ ನೀವು ಕಾಶಿಗೂ ಹೋಗೋದು ಬೇಡ, ಗಯಾಕ್ಕೂ ಹೋಗೋದು ಬೇಡ, ಗಂಗಾಕ್ಕೂ ಹೋಗೋದು ಬೇಡ. ಇವೆಲ್ಲವುಗಳು ಹೋದಾಗ ಏನು ಸಿಗ್ತದೆ, ನಮಗೆ ಏನು ಪಾವಿತ್ರ್ಯತೆ ಸಿಗ್ತದೆ, ಅದೆಲ್ಲ ಪಾವಿತ್ರ್ಯತೆ ಉಪವಾಸ ಮಾಡುವುದರಿಂದ ನಮಗೆ ಸಿಗ್ತದೆ ಅಂತ ಹೇಳ್ತಾರೆ. ನೋಡಿ ಎಷ್ಟೊಂದು ಇದರಲ್ಲಿ ಅದೇ ನೀವು ಉಪವಾಸ ಮಾಡದಿದ್ರೆ ಅಥವಾ ಏಕಾದಶಿಯ ದಿವಸ ನೀವು ಊಟವನ್ನು ಮಾಡಿದ್ದೇ ಆದ್ರೆ ನಿಮಗೆ ಬ್ರಹ್ಮ ಹತ್ಯಾ ದೋಷ ಬರ್ತದೆ, ಭ್ರೂಣ ಹತ್ಯಾ ದೋಷ ಬರ್ತದೆ, ಸ್ತ್ರೀ ಹತ್ಯಾ ದೋಷ ಬರ್ತದೆ, ಮಾತೃಗಮನ ದೋಷ ಬರ್ತದೆ, ಗೋಮಾಂಸ ಭಕ್ಷಣೆ ಮಾಡಿದಂತ ಅತ್ಯಂತ ಕಠೋರವಾದಂತ ದೋಷ ಬರ್ತದೆ. ಇದು ಯಾವಾಗ ನೀವು ಏಕಾದಶಿ ಮಾಡದೆ ಅವತ್ತಿನ ದಿವಸ ಭೂರಿ ಭೋಜನವನ್ನ ಮಾಡಿದ್ದಾದರೆ ಈ ಎಲ್ಲ ದೋಷಗಳಿಗೂ ನೀವು ಪಾತ್ರರಾಗ್ತೀರಿ. ಈ ಏಕಾದಶಿ ಮಹತ್ವ ಏನಂತಂದ್ರೆ ಪುರಾಣದಲ್ಲಿ ಹೇಳಿದಂತೆ ಅಂಬರೀಷ ಮಹಾರಾಜಿಗೆ ಋಷಿಗಳು ಶಾಪ ಕೊಟ್ಟು ಅವನ ಒಂದು ಜೀವನ ತೆಗಿಲಿಕ್ಕೆ ಅಂತ ಬಂದಾಗ ಅವನು ಅಂಬರೀಷ ಮಹಾರಾಜ ಉಪವಾಸ ಇರ್ತಾನಂತೆ. ಆ ಉಪವಾಸಕ್ಕೆ ಮೆಚ್ಚಿ ಭಗವಂತ ಸುದರ್ಶನ ಚಕ್ರವನ್ನು ಕಳಿಸ್ಕೊಡ್ತಾನಂತೆ ಅವನ ಜೀವ ಹರಣ ಮಾಡದಂತೆ ಕಾಯೋದಕ್ಕೆ. ಇದು ಶ್ರೀಮದ್ ಭಾಗವತದ ನವಮ ಸ್ಕಂದದಲ್ಲಿ ಇದು ವರ್ಣನೆ ಕೂಡ ಇದೆ. ನೋಡ್ರಿ ಉಪವಾಸದ ಮಹತ್ವ ಎಷ್ಟಿದೆ. ಅದಕ್ಕಾಗಿ ಆ ಒಂದು ಸುದರ್ಶನ ಚಕ್ರ ಅಂಬರೀಷ ಮಹಾರಾಜನನ್ನ ಹೇಗೆ ಕಾಪಾಡ್ತೋ ಹಾಗೆ ಕೂಡ ನಮ್ಮನ್ನು ಕೂಡ ಆ ಸುದರ್ಶನ ಚಕ್ರ ಕಾಪಾಡ್ತದೆ ಯಾವಾಗ ನಾವು ಉಪವಾಸ ವ್ರತವನ್ನ ಮಾಡಿದಾಗ. ಮನಸ್ಸಿನಲ್ಲಿ ಸಂಕಲ್ಪಿಸಿ ನಾವು ಕೂಡ ಉಪವಾಸವನ್ನು ಮಾಡಿ ಆ ಭಗವಂತನ ಒಂದು ಕೃಪೆಗೆ ಪಾತ್ರ ಆಗ್ಬೇಕು ಅಂತಂದ್ರೆ ನಾವು ಉಪವಾಸವನ್ನ ಆಚರಿಸಲೇಬೇಕು. ಆ ಕಾರಣದಿಂದ ಇದು ಜಾತಿ ಭೇದವಿಲ್ಲದೆ, ಯಾವುದೇ ತಾರತಮ್ಯವಿಲ್ಲದೆ, ಲಿಂಗ ತಾರತಮ್ಯವಿಲ್ಲದೆ ಆಚರಣೆ ಮಾಡುವಂತ ಒಂದು ವೃತ ಈ ಏಕಾದಶಿಯ ಉಪವಾಸ ವೃತ. ಇದನ್ನ ನೀವು ಕೂಡ ಮಾಡೋಣ. ಆ ಭಗವಂತನ ಒಂದು ಕೃಪೆಗೆ ಪಾತ್ರರಾಗೋಣ. ಇಡೀ ಜನ್ಮದಲ್ಲಿ ಇಷ್ಟು ದಿನಗಳಲ್ಲಿ ಒಂದೊಂದು ದಿವಸ ಉಪವಾಸ ಬರ್ತದಲ್ಲ, ಏಕಾದಶಿ ಉಪವಾಸ, ಆ ಉಪವಾಸನ ಮಾಡಿದ್ರೆ ನಾವೇನು ಸತ್ತೋಗಲ್ಲ. ಆ ಕಾರಣದಿಂದ ಒಂದು ದಿವಸ ಆದ್ರೂ ಉಪವಾಸ ಇದ್ದು ಆ ಭಗವಂತನ ಕೃಪೆಗೆ ನೀವೆಲ್ಲ ಪಾತ್ರರಾಗೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಸತ್ಯಾತ್ಮ ತೀರ್ಥ ಗುರುಗಳಿಗೆ ನಾವು ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಪಾಪಕ್ಕೆ ಪ್ರಾಯಶ್ಚಿತ್ತ ಇದ್ದೇ ಇದೆ ಅನ್ನೋದನ್ನ ಮನಗಂಡು ಒಂದು ಉಪವಾಸ ವ್ರತವನ್ನು ನಾವು ಕೂಡ ಮಾಡೋಣ ಅಂತ ಹೇಳಿ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಗಿದ್ರೆ ನೀವು ಕೂಡ ಉಪವಾಸವನ್ನ ಆಚರಿಸಿ ಮತ್ತು ನನ್ನ ಈ ಮಾತುಗಳಿಗೆ ಒಂದು ಲೈಕ್, ಕಮೆಂಟು, ಒಂದು ಶೇರ್ ಅನ್ನ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.